ಇವರು ಅನಂತಕುಮಾರ್ ಅವರ ಪುತ್ರಿ ಟ್ವೀಟ್ ಮಾಡಿದ್ದಾರೆ ಸರ್. ನಿಮ್ಮ ಬಗ್ಗೆ ನೀವು RSS ನ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ವಿಫಲ ಆಗಿದ್ದೀರಿ ಅಂತಂದೇಳಿ. ನೋಡಿ, ನಾನು ಹೆಚ್ಚು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ. ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ದುರ್ದೈವ, ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ. ಅದು ಯಾವುದ್ರ ಬಗ್ಗೆ ಮಾತನಾಡಿದರೆ, ಅದರ ಯಾರ ಧ್ವನಿ ಅಂತ ಅವಾಗಿನ ACB ಫೊರೆನ್ಸಿಕ್ ರಿಪೋರ್ಟು ಇದೆ. ಅವೆಲ್ಲ ತನಿಖೆ ನೋಡ್ಲಿ, ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ. ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್, ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಕುಟುಂಬಕ್ಕೆ ಬಿಜೆಪಿಯವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಆನ್. ಸಾರಿ, ನೋಡಿ, ಅವಾಗ ದಯವಿಟ್ಟು ಸಂಪೂರ್ಣವಾಗಿ ಆ ಕೇಸನ್ನ ಪರಿಶೀಲನೆ ಮಾಡಕ್ಕೆ ಹೇಳಿ ಅವರಿಗೆ. ನಾವು ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರವಾಗಿ ಯಾರು ಸಜೆಷನ್ ಕೊಡ್ಲಿಕ್ಕಾಗಲ್ಲ, ಸರ್ಕಾರನೂ ಮಾಡ್ಲಿಕ್ಕಾಗೋದಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗ್ ಬೇಕಾಗೆ ಸೇರಿಸ್ತಾ ಇದ್ರು, ಕಲಬುರಗಿನಲ್ಲಿ, ಚಿತ್ತಾಪುರ್ನಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂತದ್ದು ಅವೆಲ್ಲ ತಾವು ನೋಡಿದೀರ. ಈಗ ನಿಮಗೆ ನೆನಪಿದ್ರೆ, ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು, ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡ್ಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಾಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, BK ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತೀರಾ, ನನ್ನ ಬಗ್ಗೆ ಹೇಳ್ತೀರಾ, ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ, ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ. ಅದ್ ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೆ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೆ ಹೋಗ್ತದಲ್ಲ ಸ್ವಾಮಿ. ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಕೆಲವು ಕಡೆ ಈಗ ಪದಸಂಚಲನ ಮಾಡಿದ್ದಾರೆ. ಮಾಡ್ಲಿ. ಈಗ ಮೊನ್ನೆ ಅವರು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ರು, ಅವ್ರ ಪರ ವಕೀಲರು 250 ಕಡೆ ಮಾಡಿದ್ದಾರೆ ಅಂತ. 250 ಕಡೆ ಇಲ್ಲಿಗಲ್ ಆಗಿದೆ ಅಂತ 251 ಕಡೆನೂ ಇಲ್ಲಿಗಲ್ ಮಾಡ್ಬೇಕಂತ ಏನಿದೆ? ಈಗ ಇವ್ರೇನ್ ಹೇಳಿದ್ರು, ಕೋರ್ಟ್ ಏನೋ ಪ್ರಿಯಾಂಕರ್ಗೆ ಮುಖಭಂಗ, ಕೋರ್ಟ್ ಆದೇಶ ಕೊಟ್ಟು ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೈರೆಕ್ಷನ್ಸ್ ಇವ್ರು ಮಾಡ್ತಾರೆ ಅಂದ್ರೆ ಏನಂತ ಹೇಳ್ಬೇಕು? ಅಕ್ಟೋಬರ್ 19ಕ್ಕೆ ಆಯ್ತಾ ಅಲ್ಲಿ ಪಥಸಂಚಲನ? ಆಗಿಲ್ಲ. ಈಗ ಮಾನ್ಯ ಏನು ಹೈಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಅದನ್ನ ನೀವು ಮಿಸ್ಇಂಟರ್ಪ್ರೇಟ್ ಮಾಡ್ಬಿಟ್ಟು ರಾಜಕೀಯ ಬೆಳೆ ಬಯಸ್ಕೋತೀರಂದ್ರೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ. ಸರ್, ಈಗ ನಮಗೂ ಅವಕಾಶ ಕೊಡಿ ಅಂತ ದಲಿತ ಪರ ಸಂಘಟನೆಯವರು ಕೂಡ ಇದು ಮಾಡಿದ್ದಾರೆ, ಮನವಿ ಕೊಡಿ, ಜಿಲ್ಲಾಡಳಿತಕ್ಕೆ ಅನುಮತಿ ಕೊಡಿ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗವರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನ ಈಡೇರಿಸಿದ್ರೆ ಮುಗ್ದೆ ಹೋಯ್ತಲ್ವಾ ಸರ್? ಚಿತ್ತಾಪುರದಲ್ಲಿ ಸರ್ ಅನುಮತಿ ಸಿಗುತ್ತಾ ಹೇಗೆ ಸರ್? ಅದು ನೋಡಿ, ಏನ್ ಹೈಕೋರ್ಟ್ ಅಲ್ಲಿ ಏನ್ ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಮನವಿ ಸಲ್ಲಿಸಿ, ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವ್ದಾದ್ರು ನಿಗದಿತ ಸ್ಥಳ ಕೊಟ್ರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ, ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ಇವ್ಯಾಲ್ಯೂಯೇಷನ್ ಇರ್ಲಾರ್ದೆ ನೀವು ಈಗ ಸರ್ ನೀವೇ ನನಗೆ ಹೇಳಿ, ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ
ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನ್ ಮಾಹಿತಿ ಕೊಡ್ಬೇಕಾ? ಅದಕ್ಕೇನಂತೆ, ಅದು ಮುಂಚೆಯಿಂದಾನು ಇದೀವಲ್ಲ. ಖರ್ಗೆ ಸಾಹೇಬ್ರಿದ್ರು, ನಾವಿದೀವಿ, ಸಿದ್ದರಾಮಯ್ಯ ಅವರು ಇದಾರೆ, ಡಿ ಕೆ ಶಿವಕುಮಾರ್ ಅವರು ಇದಾರೆ. ವಾಟ್ ಇಸ್ ನ್ಯೂ ಇನ್ ದಟ್? ಸರ್, ಪಥಸಂಚಲನದಲ್ಲಿ ಭಾಗವಹಿಸಿದ ಮೇಲೆ ಕ್ರಮ ಆಕ್ಚುಲಿ ಒಂದು ಪಿಡಿಒ ಸಸ್ಪೆಂಡ್ ಮಾಡಿರಲ್ಲ ಸರ್, ಅವ್ರ ಮೇಲೆ ಬೇರೆ ಅಲಿಗೇಷನ್ ಕೂಡ ಇದೆ, ಜೊತೆಗೆ ಬೇರೆ ಬೇರೆಯವ್ರನ್ನು ಕೂಡ. ನಾನು ವಾಟ್ ಎವರ್ ಈಸ್ ಅಲಿಗೇಷನ್, ನಾನು ಸುಮ್ನೆ ನನ್ನ ಮನ್ಸು ಬಂದಂಗೆ ನಾನು ನಡ್ಕೊಳಕ್ ಆಗೋದಿಲ್ಲ. ನನ್ನ ಮನ್ಸು ಬಂದಂಗೆ ನಡ್ಕೊಳಕ್ ಆಗೋದಿಲ್ಲ. ಕಾನೂನು ಅಂತ ಇದೆ, ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ. ಅದ್ರ ಪ್ರಕಾರ ಅವರು ನಡ್ಕೋಬೇಕು, ನಾನು ಕೂಡ ನಡ್ಕೋಬೇಕು. ಸುಮ್ನೆ ಮಂತ್ರಿ ಇದೀನಿ ಅಂದ ತಕ್ಷಣ ಸಸ್ಪೆಂಡ್ ಮಾಡಕ್ಕಾಗಲ್ಲ ಯಾರಿಗೂ. ನಾನು ರೀಸನ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಆಗ್ಬೇಕು, ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಪ್ರಿಮಾ ಫೇಸಿ ರಿಪೋರ್ಟ್ ನಲ್ಲಿ ಕಂಡು ಬಂದ್ರೆ ಉಲ್ಲಂಘನೆ ಆಗಿದೆ ಅಂತ. ಏನ್ ಡಿಕ್ಟೇಟರ್ಶಿಪ್ ಏನ್ರಿ ಕರ್ನಾಟಕದಲ್ಲಿ? ಇಲ್ಲ, ಮಂತ್ರಿ ಇರ್ಬೋದು ನಾನು, ಆದ್ರೆ ನನಗೂ ನಿಯಮ ಇದೆ, ನನಗೂ ಕಾನೂನು ಇದೆ. ಅವರು ಯಾರು ಸರ್ಕಾರಿ ನೌಕರಿ ಇದ್ದಾರೆ, ಯಾವುದೇ ಇಲಾಖೆ ಇರ್ಬೋದು, ಅವ್ರದಾದಂತ ಒಂದು ಕಾಂಡಕ್ಟ್ ರೂಲ್ಸ್ ಇದೆ, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSS ಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡ್ಲಿಕ್ಕೆ, ಆ ಡ್ರಮ್ ತಗೊಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದ್ರೂ ರಿಜಿಸ್ಟರ್ ಆಗ್ಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ಈಗ ನಿಮ್ಮ ಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಈಗ ಮುಸ್ಲಿಮ್ಸ್ ಯಾರೇ ಇರ್ಬೋದ್ರಿ ಸರ್, ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ ಅವರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ರೋಡ್ ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಳ್ಳಿ, ಪರ್ಮಿಷನ್ ಕೊಟ್ರೆ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಬಿಡಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ಲ. ಕಾಂಪ್ಲಿಕೇಶನ್ ಏನ್ ಕೊಡ್ರಿ ಇದ್ರಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಒಂದು ಆದೇಶ ಇದೆ, ಆ ಆದೇಶ ಪಾಲನೆ ಮಾಡಲ್ಲ ಅಂದ್ರೆ ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಧರ್ಮದಿರ್ಬೋದು, ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.